ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅತಿ ವೇಗದ ಚಾಲನೆಯನ್ನ ಪ್ರಶ್ನೆ ಮಾಡಿದ್ದೆ ಹಾಗಾದ್ರೆ ತಪ್ಪಾಯ್ತಾ? ಶಾಸಕ ಶಿವಲಿಂಗೇಗೌಡ ಬಲಗೈ ಬಂಟನ ಪುತ್ರ ರೌಡಿಸಂ ಮಾಡಿರೋದು. ಅತಿ ವೇಗದ ಚಾಲನೆಯನ್ನ ಪ್ರಶ್ನೆ ಮಾಡಿದ್ದ ಹಾಗಾದ್ರೆ ತಪ್ಪ? ಶಾಸಕ ಶಿವಲಿಂಗೇಗೌಡ ಬಲಗೈ ಬಂಟನ ಪುತ್ರ ರೌಡಿಸಂ ಮಾಡಿರುವಂತ ಘಟನೆ ನಡೆದಿದೆ. ಸಿದ್ದೇಶ್ವರ ಜಾತ್ರೆ ಮುಗಿಸಿ ಮನೆಗೆ ತೆರಳುತ್ತಿದ್ದಂತ ದಂಪತಿ ಮೇಲೆ ಹಲ್ಲೆ ಮಾಡಲಾಗಿದೆ. ನಗರಸಭೆ ಮಾಜಿ ಅಧ್ಯಕ್ಷ ಸಮೀವುಲ್ಲಾ ಮಗನಿಂದ ಈ ಕೃತ್ಯ ಎಸಗಲಾಗಿದೆ. ಹಾಸನ ಜಿಲ್ಲೆಯ ಅರಸೀಕೆರೆ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಶಾಸಕ ಶಿವಲಿಂಗೇಗೌಡನ ಬಲಗೈ ಬಂಟ ಆಗಿರೋದು ಸಮೀವುಲ್ಲಾ. ಅವರ ಪುತ್ರ ಮಾಡಿರುವಂತ ರಂಪಾ ಟೈಪ್ ಬೈಕ್ನಲ್ಲಿ ವೇಗವಾಗಿ ಬರ್ತಿದ್ದ ಸಮೀವುಲ್ಲಾ ಮಗ ಮತ್ತು ಸಂಬಂಧಿ ವೇಗದ ಚಾಲನೆಯನ್ನ ದಂಪತಿ ಪ್ರಶ್ನೆ ಮಾಡಿದ್ದಾರೆ. ಅದಕ್ಕೆ ಅವ್ರ ಮೇಲೆ ಹಲ್ಲೆ ಮಾಡಲಾಗಿದೆ. ದರ್ಪದಿಂದ ಗೂಂಡಾ ವರ್ತನೆ ತೋರಿಸಲಾಗಿದೆ. ಸಮೀವುಲ್ಲಾ ಪುತ್ರ ಈ ರೀತಿಯಾಗಿ ಮಾಡಿರೋದು. ಸದ್ಯ ಸಮೀವುಲ್ಲಾ ಪುತ್ರನ ಗಲಾಟೆ ದೃಶ್ಯ ಈಗ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಇದಕ್ಕೇನು ಉತ್ತರ ಕೊಡ್ತೀರಿ ನೀವು? ಸಮೀವುಲ್ಲಾ ಪುತ್ರನ ದುರ್ವರ್ತನೆಗೆ ಸಾರ್ವಜನಿಕರಿಂದ ಖಂಡನೆ ವ್ಯಕ್ತವಾಗ್ತಾ ಇದೆ. ಸದ್ಯ ರಾಜಕೀಯ ತಿರುವು ತೆಗೆದುಕೊಳ್ತಾ ಇರುವಂತಹ ಘಟನೆ ಇದು. ರಾಜಕೀಯ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಹಾಗಾಗಿನೇ ಹೇಳೋದು, ವ್ಯಕ್ತಿಗಳು ಪ್ರತಿಷ್ಠಿತರು, ರಾಜಕಾರಣಿಗಳು ಅಂತ ಗುರುತಿಸ್ಕೊಳ್ಳೋದು ದೊಡ್ಡದಲ್ಲ, ಅದನ್ನ ನಿಭಾಯಿಸ್ಕೊಂಡು ಹೋಗ್ಬೇಕಲ್ಲ, ಅದು ದೊಡ್ಡ ಸವಾಲು. ನೋಡಿ, ಈಗ ರಾಜಕಾರಣಿಗಳ ಪುತ್ರ ಇರ್ಬೋದು ಅಥವಾ ಅವರ ಸ್ನೇಹಿತರ ಪುತ್ರ ಇರ್ಬೋದು, ಇಂಥ ಘಟನೆ ಆದಾಗ ಬೇಗ ವೈರಲ್ ಆಗ್ಬಿಡುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಚೇತನ್. ಆಕ್ಚುಯಲ್ ಆಗಿ ಅಲ್ಲಿ ಏನ್ ಘಟನೆ ನಡೀತು? ಸ್ಪೀಡ್ ಆಗಿ ಹೋಗ್ತಾ ಇದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೇನೆ ಆಗಿದ್ದ, ಬೇರೆ ಏನಾದ್ರೂ ಆಯ್ತಾ? ಏನ್ ಸಂಭಾಷಣೆ ಆಯ್ತು? ಯಾವ ರೀತಿ ತಿರುವನ್ನ ಪಡ್ಕೊಳ್ತಾ ಇದೆ ಈ ಘಟನೆ ಅಂತ? ಖಂಡಿತ ಸೌಖ್ಯ. ಏನು ಅರಸೀಕೆರೆ ಶಾಸಕ ಶಿವಲಿಂಗೇಗೌಡರೇನಿದ್ದಾರೆ ಅವರ ಬಲಗೈ ಬಂಟ ಜೊತೆಗೆ ಮಾಜಿ ನಗರಸಭೆ ಅಧ್ಯಕ್ಷ ಸಮೀವುಲ್ಲಾ ಏನಿದ್ದಾನೆ ಆತನ ಪುತ್ರ ದರ್ಪವನ್ನ ಮೆರೆದಿರ್ತಕ್ಕಂಥದ್ದು. ಏನು ದಂಪತಿಗಳು ಪ್ರಸಿದ್ಧವಾದಂತಹ ಸಿದ್ದೇಶ್ವರನ ಜಾತ್ರೆ ಮುಗಿಸಿ ಮನೆಗೆ ತೆರಳ್ತಾ ಇರ್ತಾರೆ. ಆ ಸಮಯದಲ್ಲಿ ಏನು ಆ ಸಮೀವುಲ್ಲಾ ಮಗ ಇದ್ದಾನೆ ಆತ ವೇಗವಾಗಿ ಕಾರ್ನ ಚಲಾಯಿಸಿಕೊಂಡು ಆ ಸಮೀವುಲ್ಲಾ ಪುತ್ರ ಮತ್ತೆ ಆತನ ಸಂಬಂಧಿ ಕಾರಲ್ಲಿ ಇರ್ತಾರೆ, ವೇಗವಾಗಿ ಚಲಾವಣೆ ಮಾಡ್ತಿರ್ತಾನೆ. ದಂಪತಿಗಳು ಪ್ರಶ್ನೆಯನ್ನ ಮಾಡ್ತಾರೆ, ಯಾಕೆ ವೇಗವಾಗಿ ಬರ್ತಾ ಇದ್ದೀರಿ, ನಿಧಾನ ಹೋಗಿ ಅಂತ ಪ್ರಶ್ನೆಯನ್ನ ಮಾಡ್ತಾರೆ. ಆ ಪ್ರಶ್ನೆ ಮಾಡಿದ್ದೇ ಸಂಘರ್ಷಕ್ಕೆ ಕಾರಣವಾಗುತ್ತೆ. ಆ ಸಮಯದಲ್ಲಿ ದರ್ಪವನ್ನ ತೋರಿರ್ತಕ್ಕಂಥದ್ದು. ಆತ ಏನಿದ್ದಾನೆ ಸಮೀವುಲ್ಲನ ಪುತ್ರ ಏನಿದ್ದಾನೆ ಆತ ದರ್ಪವನ್ನ ತೋರಿಸಿರ್ತಕ್ಕಂಥದ್ದು, ಜೊತೆಗೆ ಗೂಂಡಾವರ್ತನೆಯನ್ನ ತೋರಿ ಹಲ್ಲೆಯನ್ನ ಮಾಡಿರ್ತಕ್ಕಂಥದ್ದು. ವಾಹನ ಚಲಾವಣೆಗೆ ಉಂಟಾದ ಘರ್ಷಣೆ ಕೊನೆಗೆ ಕೈ ಮಿಲಾಯಿಸುವ ಹಂತಕ್ಕೂ ತಲುಪಿರ್ತಕ್ಕಂಥದ್ದು. ಜೊತೆಗೆ ಆ ವಿಡಿಯೋ ಏನಿದೆ ಅದು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಕೂಡ ಆಗಿದೆ. ಅದು ರಾಜಕೀಯ ತಿರುವನ್ನು ತೆಗೆದುಕೊಳ್ತಾ ಇರುವಂತ ಘಟನೆಗೆ ಈಗ ಸಾಕ್ಷಿಯಾಗಿರ್ತಕ್ಕಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಚೇತನ್ ಡೀಟೇಲ್ಸ್ಗೆ.